ನಾವು ಸಾಕಷ್ಟು ಜನ ಕೇಳಿದೀವಿ ನಾವು ಇವಾಗ ದರ್ ಸಮಥಿಂಗ್ ಕಾನ್ಸೆಪ್ಟ್ ಏನಂತಂದ್ರೆ 2.5 ವಾರ್ ಅಂತ ಹೇಳ್ತಾರೆ, 2.5 ಫ್ರಂಟ್ ವಾರ್ ಅಂತ ಹೇಳ್ತೀವಿ. ಅದರ ಅರ್ಥ ಇಷ್ಟೇ ಸಿಂಪಲ್, ಎರಡು ಗಡಿ ಪ್ರದೇಶದಲ್ಲಿ ಎರಡು ನಮ್ಮ ದೇಶಗಳು ಶತ್ರು ದೇಶಗಳಿದೆ ಅಂತಾನೆ ಕರಿಬಹುದು ಅವರಿಗೆ. ಅವು ಎರಡು ಫ್ರಂಟ್ ಆಯ್ತು. ಹಾಗಾದ್ರೆ ಇನ್ನು ಉಳಿದಿದಂತ 0.5% ಏನು ಅಂತಂದ 0.5 ಫ್ರಂಟ್ ವಾರ್ ಏನಂತಂದ್ರೆ ದೇಶದಲ್ಲಿ ಒಳಗಡೆ ಇದ್ದಂತ ಹೊರಗಡೆಯವರಿಗೆ ಏನ್ ಸಪೋರ್ಟ್ ಮಾಡ್ತಾ ಇದ್ದಾರೆ, ದೇಶದ ಒಳಗಡೆ ಇದ್ದಂತ ಒಳಗಡೆ ಟರ್ಬುಲೆನ್ಸ್ ಏನ್ ಕ್ರಿಯೇಟ್ ಮಾಡಕ್ ನೋಡ್ತಾರೆ ಅಂತವರಿಗೆ ನಾವು 0.5 ಫ್ರಂಟ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಈ ಎರಡು ಫ್ರಂಟ್ ಅಲ್ಲಿ ವಾರ್ ಮಾಡಕ್ಕೆ ನಮಗೆ ಸೈನಿಕರಿಗೆ ಏನಿರುತ್ತೆ ಟ್ರೈನಿಂಗ್ ಕೊಟ್ಟಿರ್ತಾರೆ, ಅವರಿಗೆ ಶಸ್ತ್ರಾಸ್ತ್ರಗಳನ್ನು ಕೊಟ್ಟಿರ್ತಾರೆ, ಅವರಿಗೆ ಇಕ್ವಿಪ್ಮೆಂಟ್ಸ್ ಇರುತ್ತೆ, ಅವ್ರ ಬೇರ್ ವಿತ್ ಆಲ್ ಇರುತ್ತೆ, ಮೀನ್ಸ್ ಇರುತ್ತೆ ಅದನ್ನ ಫೈಟ್ ಮಾಡ್ಲಿಕ್ಕೆ. ಈ ದೇಶದ ಯಂಗ್ಸ್ಟರ್ ಜೊತೆಗೆ ನಾನು ಏನು ಇಂಟರಾಕ್ಟ್ ಮಾಡ್ತಿರ್ತೀನಿಲ್ಲ ಅವಾಗ ನನಗೆ ಬಹಳ ಖುಷಿ ಆಗುವಂತ ಸಂಗತಿ ಏನು ಅಂತಂದ್ರೆ ಅವರಿಗೆ ಎಲ್ಲೋ ಒಂದ್ ಕಡೆ ಸೆನ್ಸ್ ಆಫ್ ಪೇಟ್ರಿಯೋಟಿಸಮ್ ಇದೆ, ದೇಶದ ಬಗ್ಗೆ ಒಲವಿದೆ, ದೇಶಕ್ಕೋಸ್ಕರ ಏನಾದ್ರು ಮಾಡಬೇಕು ಅನ್ನೋದು ಅವ್ರ ತಲೆಯಲ್ಲಿದೆ. ಬಟ್ ಅದನ್ನ ಹೆಂಗ್ ಚೆನಲೈಸ್ ಮಾಡಬೇಕು, ಹೆಂಗೆ ಅದನ್ನ ಡೆಮಾನ್ಸ್ಟ್ರೇಟ್ ಮಾಡಬೇಕು, ಹೇಗೆ ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅನ್ನೋದು ಎಲ್ಲೋ ಒಂದ್ ಕಡೆ ಅವರಿಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ದೇಶದ ಮಾಜಿ ಸೈನಿಕರು ಏನಿರ್ತಾರ ಇರ್ಬೋದು, ಇಲ್ಲ ಬ್ಯೂರೋಕ್ರಾಟ್ಸ್ ಏನಿರ್ಬೋದು, ಇಂಥ ಕೇಸಸ್ ಅನ್ನ ಹ್ಯಾಂಡಲ್ ಮಾಡಿದವರು ಇರ್ಬೋದು, ಅವ್ರು ಎಲ್ಲೋ ಒಂದ್ ಕಡೆ ಇದು ಯಂಗ್ಸ್ಟರ್ಸ್ ನ ಗೈಡ್ ಮಾಡೋ ಒಂದು ಇನಿಷಿಯೇಟಿವ್ ನ ತಗೊಂಡು ಅವ್ರನ್ನ ಗೈಡ್ ಮಾಡಿದ್ರೆ ಐ ಆಮ್ ಶೂರ್ ದಟ್ ದ ನೇಷನ್ ವಿಲ್ ಬಿ ಇನ್ ಸೇಫ್ ಹ್ಯಾಂಡ್ಸ್. ಅಂಡ್ ಟುಡೇಸ್ ಜನರೇಷನ್, ಯಂಗರ್ ಜನರೇಷನ್ ಏನಿದೆ, ಈ ದೇಶವನ್ನ ಸರಿಯಾಗಿ ಅವ್ರಿಗೆ ಗೈಡ್ ಮಾಡಿದ್ರೆ, ಮೋಟಿವೇಟ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ಈ ದೇಶವನ್ನ ಮುಂದೆ ಬೆಳೆಸಿ ಈ ದೇಶವನ್ನ ಒಂದು ಡೆವಲಪಿಂಗ್ ನೇಷನ್ ಇಂದ ಡೆವಲಪ್ಡ್ ನೇಷನ್ ಗೆ ತಗೊಂಡು ಹೋಗ್ತಾರೆ ಅನ್ನೋ ಭರವಸೆ ನನಗಿದೆ. ಕನ್ನಡಿಗ